ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಂಡಸರೇ, ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಸಾಕು, ಕುದುರೆ ಹಾಗೆ ಇರುತ್ತೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಲವರು ಸಾಕಷ್ಟು ಪ್ರಶ್ನೆಗಳನ್ನು ಇಮೇಲ್ ಮೂಲಕ ಕಳಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಲು ತಿಳಿಸುತ್ತಿದ್ದಾರೆ. ಇದರಲ್ಲಿ ಹೆಚ್ಚಾನುಹೆಚ್ಚು ಜನರು, ಅದರಲ್ಲಿ ರೀಸೆಂಟ್ ಆಗಿ ಮದುವೆ ಆದವರು, ನಮಗೆ ಜಾಸ್ತಿ ಟೈಮ್ ಸಂಭೋಗ ಮಾಡೋಕೆ ಆಗ್ತಾ ಇಲ್ಲ, ಮತ್ತೆ ಎರೆಕ್ಷನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಪರಿಹಾರ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ಹುಡುಗರು ನೋಡಬೇಕಾಗಿರುವಂತ ವಿಡಿಯೋ ಇದಾಗಿದೆ. ಹೀಗಾಗಿ ವಿಡಿಯೋವನ್ನು ಎಂಡ್ ವರೆಗೂ ನೋಡಿ. ಅಂದಹಾಗೆ ಹುಡುಗರು, ಮೇಲ್ಸ್, ಗಂಡಸರು ಬಾಡಿಯಲ್ಲಿ ಈ ಒಂದು ಅಂಶ ಇದ್ರೆ ಮಾತ್ರ ನೀವು ನಿಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈಡ್ ಮಾಡೋದಕ್ಕೆ ಸಾಧ್ಯ. ಸಂಭೋಗದಲ್ಲಿ ಎಲ್ಲಾ ರೀತಿಯಲ್ಲೂ ಸ್ಯಾಟಿಸ್ಫೈಡ್ ಮಾಡೋದಕ್ಕೆ ಸಾಧ್ಯ. ಕೆಲವರಿಗೆ ಎರೆಕ್ಷನ್ ಪ್ರಾಬ್ಲಮ್ ಆಗಿರಬಹುದು, ಇನ್ನು ಕೆಲವರಿಗೆ ಬೇಗ ಅರ್ಲಿ ಡಿಸ್ಚಾರ್ಜ್ ಆಗುವಂತದ್ದು ಆಗಿರಬಹುದು. ಅಂದ್ರೆ ಇನ್ನೂ ಪ್ರಾರಂಭ ಆಗಿರಲ್ಲ, ಸೊ ಆವಾಗಲೇನ ವೀರಸ್ಖಲನ ಆಗುವಂತದ್ದು. ಇದೆಲ್ಲ ಪ್ರಾಬ್ಲಮ್ ಆಗುವಂತಹದ್ದು. ಈ ತರಹದ ತೊಂದ್ರೆ ಯಾಕೆ ಬರುತ್ತೆ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಇದೊಂದು ಕಮ್ಮಿ ಆಗಿರೋದಕ್ಕೆ ಹೀಗೆ ಆಗತ್ತಾ ಇರುತ್ತೆ. ಸೊ ಹಾಗಿದ್ರೆ ಏನದು ಅಂದ್ರೆ, ಈ ತರಹ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಪ್ರತಿಯೊಬ್ಬ ಗಂಡಸಿಗೂ ಲೈಂಗಿಕ ಜೀವನದಲ್ಲಿ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ಅವರ ಪಾರ್ಟ್ನರ್ ಜೊತೆ ಒಳ್ಳೆ ರೀತಿಯ ಭಾವನಾತ್ಮಕ ರಿಲೇಶನ್ಶಿಪ್ ಇಟ್ಕೋಬೇಕು ಅಂತ ಅಂದ್ರೆ ಮೇನ್ ಬೇಕಾಗಿರುವಂತ ಅಂಶ ಅಂದ್ರೆ ಅವರ ಬಾಡಿಯಲ್ಲಿ ಇರುವಂತ ಟೆಸ್ಟೋಸ್ಟೆರಾನ್ ಅನ್ನುವಂತ ಹಾರ್ಮೋನ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂತದ್ದು. ಹೌದು, ಪ್ರತಿಯೊಬ್ಬ ಗಂಡಸಿಗೂ ಸಂಭೋಗದಲ್ಲಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಈ ಟೆಸ್ಟೋಸ್ಟೆರೋನ್ ಅನ್ನುವಂತ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಅದು ಅವರಿಗೆ ಇವರಿಗೆ ಅಂತ ಏನಲ್ಲ, ಪ್ರತಿಯೊಬ್ಬರಿಗೂ ಇದು ಇಂಪಾರ್ಟೆಂಟ್. ಬಟ್ ಇದು ಟೆಸ್ಟೋಸ್ಟೆರಾನ್ ಅನ್ನುವಂತ ಹಾರ್ಮೋನ್ ಗಂಡಸರಲ್ಲಿ ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ ಒಂದು 40 ವರ್ಷ ಆದಮೇಲೆ, ಒಂದು 40-45 ಇಯರ್ಸ್ ಆದಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಗಂಡಸರಿಗೆ ಸಂಭೋಗ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುವಂತದ್ದು, ಇಲ್ಲವೇ ಎರೆಕ್ಷನ್ ಪ್ರಾಬ್ಲಮ್ ಆಗುವಂತದ್ದು ಇರುತ್ತೆ. ಆದ್ರೆ ಇತ್ತೀಚೆಗೆ ಇದು ಕಾಮನ್ ಆಗಿ ಕಾಣ್ತಿರೋದು ಯಾರಿಗೆ ಅಂದ್ರೆ 25 ವರ್ಷ ವಯಸ್ಸಿನಿಂದಲೇ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಹಾಗಾಗಿ ಈ ತರ ಯಾರಿಗೆ ಆಗ್ತಿದೆ ಅವರಲ್ಲಿ ಟೆಸ್ಟೋಸ್ಟೆರೋನ್ ಕಮ್ಮಿ ಆಗೋದಕ್ಕೆ ಕಾರಣ ಯಾಕೆ ಬೇಗ ವೀರ್ಯಸ್ಖಲನ ಆಗುವಂತದ್ದು, ಅದನ್ನು ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಈ ತರದೆಲ್ಲ ಆಗ್ತಿದೆ ಅಂದ್ರೆ ಈ ಟೆಸ್ಟೋಸ್ಟೆರೋನ್ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ, ನೀವು ತಿನ್ನುವಂತ ಫುಡ್ ಆಗಿರಬಹುದು, ಮತ್ತೆ ಜಂಕ್ ಫುಡ್ಸ್ ಆಗಿರಬಹುದು, ಈ ತರದ್ದೆಲ್ಲ ತಿಂದಾಗ ನಿಮ್ಮ ಬಾಡಿಯಲ್ಲಿ ಒಳ್ಳೆ ಅಂದ್ರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗೆ ಬೇಕಾಗುವಂತಹ ಏನು ಅಂಶಗಳು ನಿಮ್ಮ ಫುಡ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದು 40 ವರ್ಷ ಆದ್ಮೇಲೆ ಆಗಬೇಕಾಗಿರೋದು, ಆದ್ರೆ ಇದು ನಿಮಗೆ 25 ಇಯರ್ಸ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಹಾಗಾಗಿ ನೀವು ಈ ಸಮಸ್ಯೆಯಿಂದ ದೂರ ಇರಬೇಕು ಅಂದ್ರೆ ನೀವು ಸರಿಯಾಗಿ ಊಟ ಮಾಡಬೇಕು, ಒಳ್ಳೆಯ ಆಹಾರವನ್ನು ನೀವು ತೆಗೆದುಕೊಳ್ಳಬೇಕು. ಇದಲ್ಲದೆ ಸರಿಯಾಗಿ ಟೈಮ್ಗೆ ನಿದ್ರೆ ಮಾಡಬೇಕು. ಇದಕ್ಕಿಂತ ಮುಖ್ಯವಾಗಿ ಆಲ್ಕೋಹಾಲ್ ಸೇವನೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಇದರ ಜೊತೆಗೆ ಸ್ಮೋಕ್ ಮಾಡೋದನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ಇದರಿಂದನೂ ನಿಮ್ಮ ಬಾಡಿಯಲ್ಲಿ ಇರುವಂತ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಮ್ಮಿ ಆಗ್ತಾ ಹೋಗುತ್ತೆ. ಪೂರ್ಣವಿರಾಮ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಮಸ್ಕಾರ.